ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಶೈಲಿಯ ರಸಂ ಮನೆಯಲ್ಲೇ ಯಾವ ರೀತಿಯಾಗಿ ಬಹಳ ರುಚಿಕರವಾಗಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ವಿ. ಖಂಡಿತ ನೀವು ಸಹ ಒಮ್ಮೆ ಈ ರೀತಿಯಾದಂಥ ರಸಂನ ಒಮ್ಮೆ ಮಾಡಿ ನೋಡಿ, ಪದೇ ಪದೇ ಮಾಡ್ತೀರಾ, ಅದಂತೂ ಗ್ಯಾರಂಟಿ. ಹಾಗೆ ಬನ್ನಿ ಈಗ ಹೋಟೆಲ್ ಶೈಲಿಯ ಬೇಳೆ ರಸಂ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ. ಬೇಳೆ ರಸಂ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆನ ಸಿಡಿಸಬೇಕು. ಈ ರೀತಿಯಾಗಿ ಸಾಸಿವೆನೂ ಸಹ ಸಿಡಿದಾದ ನಂತರ ಈಗ ಚಿಟಿಕೆಯಷ್ಟು ಇಂಗು ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ತದನಂತರ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀವಿ. ಇನ್ನು 8 ರಿಂದ 10 ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಸೀಳಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ. ನೀವು ಬೇಕಿದ್ರೆ ತಮ್ಮ ಇಚ್ಛಾನುಸಾರ ಖಾರನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇನ್ನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈಗ ಇದನ್ನೆಲ್ಲ 1 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮಿಕ್ಕೆಲ್ಲ ಪದಾರ್ಥನ 1 ನಿಮಿಷ ಫ್ರೈ ಮಾಡಿದ ನಂತರ ಒಂದೇ ಒಂದು ಟೊಮೊಟೊ ಹಣ್ಣನ್ನು ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡು ಟೊಮೊಟೊ ಹಣ್ಣನ್ನು ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಟೊಮೊಟೊ ಹಣ್ಣನ್ನು 1 ರಿಂದ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಹಳ ಸಿಂಪಲ್ಲಾದ ರೆಸಿಪಿ ಇದು. ಬಹಳ ಬೇಗ ಬಹಳ ಈಸಿಯಾಗಿ ಮಾಡ್ಕೋಬೋದಂಥ ತಿಳಿಸಾರು ಅಥವಾ ರಸಮ್ ಇದು. ಆದರೆ ಇದು ರುಚಿ ಇದೆಯಲ್ಲ, ಬಹಳ ಸೊಗಸು. ನಾನು ಮೊದಲೇ ಹೇಳಿದಾಗೆ ಒಮ್ಮೆ ಮಾಡಿದ್ರೆ ಪದೇ ಪದೇ ಈ ರೀತಿಯಾದಂಥ ರಸಮ್ನ ನೀವು ಮಾಡೇ ಮಾಡ್ತೀರಾ. ಈಗ ಇಲ್ಲಿ ಟೊಮೊಟೊ ಹಣ್ಣನ್ನು 2 ನಿಮಿಷ ಭಾಳ ಚೆನ್ನಾಗಿ ಫ್ರೈ ಮಾಡಾಯಿತು. ಈ ರೀತಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಈಗ ಇಲ್ಲಿ ತಾವು ನೋಡ್ತಾ ಇದ್ರಲ್ಲ, 1/4 ಕಪ್ ಅಳತೆ ತೊಗರಿಬೇಳೆಗೆ 1 ಕಪ್ ಅಷ್ಟು ನೀರನ್ನು ಹಾಕಿ ಜೊತೆಗೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣದ ಪುಡಿ, 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ 4 ರಿಂದ 5 ವಿಸಲ್ ಕೂಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತದನಂತರ ಮ್ಯಾಶ್ ಮಾಡಿ ಮಸ್ಕೊಂಡಿರ್ತಕ್ಕಂಥ ಬೇಳೆ ಕಟ್ಟಿದ್ದು ಈಗ ಇದನ್ನು ರಸಮ್ಗೆ ಹಾಕ್ಕೊಳ್ತಾ ಇದ್ದೀವಿ. ಈ ಬೇಳೆ ಕಟ್ಟೆ ರಸಮ್ಗೆ ಒಳ್ಳೆ ರುಚಿನ ಎನ್ಹಾನ್ಸ್ ಮಾಡೋದು. ಈ ರೀತಿ ಬೇಳೆ ಕಟ್ಟನ್ನು ಸೇರಿಸಾದ ನಂತರ 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ತಗೊಂಡು ಚೆನ್ನಾಗಿ 10 ನಿಮಿಷ ನೆನೆಸಿ ಕಿವುಚಿದಂಥ ಹುಣಸೆಹಣ್ಣು ನೀರಿದು, 2 ಟೇಬಲ್ ಸ್ಪೂನಷ್ಟು ಜೀರಿಗೆಗೆ 8 ರಿಂದ 10 ಕಾಳು ಮೆಣಸನ್ನು ಹಾಕಿ ನೀಟಾಗಿ ಪುಡಿ ಮಾಡಿದಂಥ ಜೀರಿಗೆ ಪುಡಿ ಇದು, ಮತ್ತು ಸ್ವಲ್ಪ ಅರಿಶಿಣದ ಪುಡಿ. ಈಗ ನಾವಿಲ್ಲಿ 2 ಟೇಬಲ್ ಸ್ಪೂನ್ ಅಳತೆಯ ತೆಂಗಿನಕಾಯಿ ತುರಿನ ಸೇರಿಸ್ಕೋಬೇಕಾಗತ್ತೆ, ಅಥವಾ ಒಣ ಕೊಬ್ಬರಿ ತುರಿನೂ ಸಹ ಯೂಸ್ ಮಾಡ್ಬೋದು. ಈ ರೀತಿ ಒಣ ಕೊಬ್ಬರಿ ತುರಿನೂ ಸೇರಿಸಿ ಎಲ್ಲ ಪದಾರ್ಥ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಎಲ್ಲ ಪದಾರ್ಥನೂ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಈಗ ಸರಿಸುಮಾರು ಅರ್ಧ ಲೀಟ್ರಷ್ಟು ನೀರನ್ನು ರಸಮ್ಗೆ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ನೀರನ್ನು ಹಾಕಾದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಸೂಪರಾಗಿ ಹೋಟೆಲ್ ಶೈಲಿಯ ರುಚಿನಲ್ಲೇ ಬೇಳೆ ರಸಮ್ ಅಥವಾ ತಿಳಿಸಾರು ಸಿದ್ಧವಾಗಿಬಿಡುತ್ತೆ. ದಿಢೀರಂತ ಮಾಡ್ಬೋದಾದಂಥ ರಸಮ್ ಇದು. ಬೇಳೆ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು. ಅರ್ಜೆಂಟ್ಗೆ ತರಕಾರಿ ಇಲ್ಲದಾಗ ಖಂಡಿತ ಈ ರೀತಿಯಾದಂಥ ರಸಮ್ನ ಮಾಡ್ಬೋದು. ತರಕಾರಿಗಳನ್ನ ಉಪಯೋಗಿಸಿ ಸಾರೇನು ಮಾಡ್ತಿರಲ್ಲ, ಆ ಸಾರೇನು ರುಚಿ ಕೊಡುತ್ತಲ್ಲ, ಅದಕ್ಕಿಂತ ಡಬಲ್ ರುಚಿನೇ ಕೊಡುತ್ತೆ ಈ ರಸಮ್. ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಬೆಲ್ಲನ ಹಾಕಿ ಕುದಿಸ್ಕೊಳ್ಳೋದ್ರಿಂದ ರಸಮ್ನ ರುಚಿ ಮತ್ತಷ್ಟು ಸೊಗಸಾಗಿರುತ್ತೆ, ಚೆನ್ನಾಗಿರುತ್ತೆ. ಈಗಿಲ್ಲಿ 5 ನಿಮಿಷ ರಸಮ್ಮು ಬಹಳ ಚೆನ್ನಾಗಿ ಕುದ್ದಿದೆ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು, ಘಮ ಅಂತ ಪರಿಮಳನೂ ಬರ್ತಾ ಇದೆ. ಈಗ ಫೈನಲಾಗಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸ್ಕೊಂಡು ಬೆರೆಸ್ಕೊಂಡ್ರೆ ಸಾಕಾಗತ್ತೆ. ನೋಡ್ತಾ ಇದ್ರಲ್ಲ, ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸಿ ಬೆರೆಸಾದ ನಂತರ ಬಿಸಿಯಾಗಿ ರಸಮ್ ಎಷ್ಟು ಚೆನ್ನಾಗಿದೆ ಅಂತ. ಖಂಡಿತ ಈ ರೀತಿಯಾದಂಥ ರಸಮ್ ನಿಮ್ಮ ಊಟಕ್ಕೆ ಬಹಳ ರುಚಿನ ತಂದು ಕೊಡುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಈ ರೀತಿಯಾದಂಥ ತಿಳಿಸಾರು ಬರೀ ಊಟಕ್ಕಷ್ಟೇ ಅಲ್ಲ, ಖಂಡಿತ ಕುಡಿಯೋದಕ್ಕೂ ಬಹಳ ಚೆನ್ನಾಗಿರುತ್ತೆ. ಹಾಗೆಯೇ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಹೋಟೆಲ್ ಶೈಲಿಯ ಬೇಳೆ ರಸಮ್ ಅಥವಾ ತಿಳಿಸಾರನ್ನ ತಯಾರು ಮಾಡೋದು ಅಂತ. ಖಂಡಿತ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.